ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಬ್ಲಾಗ್. ನಾನು ಪ್ರಿಯಾ. ನಾನು ಮಂಗಳೂರಿಂದ ಬ್ಲಾಗ್ ಮಾಡ್ತಿದ್ದೀನಿ. ಅಂದಾಗೆ ಮಂಗಳೂರಲ್ಲಿ ನಡೀತಿರುವ ದಸರಾದ ಬಗ್ಗೆ ಇವತ್ತಿನ ಬ್ಲಾಗ್ ಮಾಡ್ತಾ ಇರೋದು. ಈಗಾಗಲೇ ನಾನು ಕುದ್ರೋಳಿಯಲ್ಲಿ ನಡೀತಾ ಇರುವಂಥ ಮೊದಲನೇ ದಿನದ ದಸರಾದ ಬ್ಲಾಗ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೋಗ್ರಾಮ್ ಲಿಸ್ಟ್ ಕೂಡ ನಾನು ಹಾಕಿದ್ದೀನಿ, ನೀವು ನೋಡ್ಕೊಬೋದು. ಅಂದಹಾಗೆ ಮಂಗಳೂರಲ್ಲಿ ಮೊದಲನೇ ದಿನ ದಸರಾ ಮುಂದುವರೆದ ಭಾಗ ಇದು. ನಾವೀಗ ಹೊರಟಿರೋದು ಮಂಗಳಾದೇವಿ ಟೆಂಪಲ್ಗೆ. ಇಲ್ಲಿ ಹೇಗೆ ನಡೀತಾ ಇದೆ ದಸರಾ ಅದನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಪಟ್ಟಿದ್ದೀನಿ. ಸ್ನೇಹಿತರೆ, ಈಗಾಗಲೇ ನಾನು ಮಂಗಳಾದೇವಿ ಬಗ್ಗೆ ಒಂದು ಬ್ಲಾಗ್ ಮಾಡಿದ್ದೀನಿ. ಮಂಗಳೂರಿಗೆ ಹೇಗೆ ಮಂಗಳೂರು ಅಂತ ಹೆಸರು ಬಂತು ಕಾರಣ ಕೂಡ ಆ ಬ್ಲಾಗಲ್ಲಿ ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅಂದಹಾಗೆ ನೋಡಿ ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರು ಹೇಗೆ ಕಾಣ್ತಾ ಇದೆ ಅಂತ. ಇದು ಹೊಸದಾಗಿ ಮಾಡಿರುವಂಥ ವಾಲ್ ಕ್ಲಾಕ್ ಹಂಪನಕಟ್ಟೆಯಲ್ಲಿದೆ. ಸಕ್ಕದಾಗಿ ಕಾಣ್ತಾ ಇತ್ತು ನೈಟ್ ವ್ಯೂ. ಮಂಗಳೂರಲ್ಲಿ ಎಲ್ಲ ಪುರಸಭೆ ನಗರಸಭೆ ಕಚೇರಿಗಳಲ್ಲಿ ಲೈಟಿನ ಅರೇಂಜ್ಮೆಂಟು ಸಕ್ಕತ್ತಾಗಿ ಮಾಡಿದರು, ನೋಡ್ಬೋದು. ಫುಲ್ಲು ಜಗಮಗ ಅಂತ ಇದೆ ನಮ್ಮ ಮಂಗಳೂರು ದಸರಾ. ಕುದ್ರೋಳಿಯಿಂದ ಹಿಡ್ಬಿಟ್ಟು ಲೈಟಿನ ಅರೇಂಜ್ಮೆಂಟು ಮಂಗಳಾದೇವಿ ಟೆಂಪಲ್ವರೆಗೂ ಹಾಗೇ ಇದೆ. ಹೀಗೆ ಎಲ್ಲ ದೇವಸ್ಥಾನಗಳ ಮುಂದೂ ಕೂಡ ಲೈಟಿನ ಅರೇಂಜ್ಮೆಂಟ್ ಇರುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅಂದಾಗೆ ನಾವು ಮಂಗಳಾದೇವಿ ದ್ವಾರ ಬಾಗಿಲಿಂದ ಹೋಗ್ತಾ ಇದ್ದೀವಿ. LED ಲೈಟಲ್ಲಿ ತೋರಣದ ಥರ ಡಿಸೈನ್ ಎಲ್ಲ ಮಾಡಿದ್ದಾರೆ, ಸೂಪರಾಗಿ ಕಾಣ್ತಾ ಇತ್ತು ನೋಡಲಿಕ್ಕೆ. ಇದು ಫೋರಮ್ ಮಾಲು, ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ ಫೋರಮ್ ಮಾಲ್ ಸಿಗುತ್ತೆ. ಅಲ್ಲಿಂದ ನಾವು ಈಗ ಮಂಗಳಾದೇವಿ ಟೆಂಪಲ್ ಹತ್ರ ಹೋಗಿದ್ದೀವಿ. ನೋಡಿ ತೋರಣದ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟಿನ ಅರೇಂಜ್ಮೆಂಟು. ಅಂದಾಗೆ ಮಂಗಳಾದೇವಿ ಟೆಂಪಲ್ ಹತ್ರ ಇಲ್ಲೂ ಕೂಡ ಜಾತ್ರೆ ಥರ ಜಗಮಗ ಅಂತ ಇತ್ತು. ಆದರೆ ಅಂಗಡಿಗಳು ಯಾವುದೂ ಹಾಕಿದ್ದಿಲ್ಲ. ಲಾಸ್ಟ್ ಟೈಮಲ್ಲೆಲ್ಲ ಅಂಗಡಿಗಳನ್ನು ಹಾಕಿದ್ರು, ಬಟ್ ಈ ಸರಿ ಎಲ್ಲ ಆ ಥರ ಯಾವುದೇ ಸ್ಟೋರ್ ಇಟ್ಟಿಲ್ಲ. ಇಲ್ಲೂ ಕೂಡ ರಸ್ತೆ ರಿಪೇರಿ ನಡೀತಾ ಇತ್ತು, ಇವಾಗೆಲ್ಲ ಕ್ಲಿಯರ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ರಸ್ತೆ ರಿಪೇರಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ವಾ. ಅವಾಗವಾಗ ಬೇರೆ ಬೇರೆ ಫೋಟೋಗಳು ಬರ್ತಾ ಇದ್ವು. ಈಗ ಮಂಗಳಾದೇವಿ ಫೋಟೋ ಬರ್ತಾ ಇದೆ, ಅದೇ ರೀತಿ ಗಣೇಶ, ಆಮೇಲೆ ಓಂ, ಆ ಥರದ್ದು ಒಂದು ಪಿಕ್ಚರ್ಸ್ಗಳು ಬರ್ತಾ ಇದ್ವು. ನೋಡೋಕೆ ತುಂಬ ಚೆನ್ನಾಗಿದೆ. ಅಂದಾಗೆ ನಾವು ಒಂದು 5 ನಿಮಿಷ ಮುಂಚೆ ಬಂದಿದ್ದರೆ ಇಲ್ಲೂ ಕೂಡ ದೇವರನ್ನು ಎಲ್ಲ ಮೆರವಣಿಗೆ ಥರ ಉತ್ಸವ ಥರ ಮಾಡ್ತಾಯಿದ್ರು. ಬಟ್ ನಾವು ಒಂದು ಸ್ವಲ್ಪ ಲೇಟಾಗಿ ಬಂದ್ವಿ. ಅಷ್ಟರಲ್ಲೇ ದೇವಸ್ಥಾನದ ಒಳಗಡೆ ದೇವರ ಮೂರ್ತಿನ ಒಳಗಡೆ ಕರ್ಕೊಂಡು ಹೋದರು. ಬಟ್ ಸ್ವಲ್ಪ ಸಿಕ್ತು ನಮಗೆ ನೋಡಲಿಕ್ಕೆ. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹೂವಿನ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಅಂದಾಗೆ ಮಂಗಳೂರಲ್ಲಿ ಹೂವಿನ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಆಗಿರ್ಬೋದು, ಕೋಲ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಹಾಗೆ ನಾಗಪೂಜೆ ಥರ ಇದನ್ನು ಮಾಡ್ತಾರೆ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹೂವಿನ ಅಲಂಕಾರ. ಸಖತ್ತಾಗಿರುತ್ತೆ, ನಂಗೆ ನೋಡಿಕ್ಕೆ ತುಂಬ ಖುಷಿ ಆಗುತ್ತೆ. ಅಂದಾಗೆ ಇಲ್ಲಿರುವಂಥ ಪ್ರೋಗ್ರಾಮ್ ಲಿಸ್ಟ್ ಇಲ್ಲಿದೆ, ಮಂಗಳಾದೇವಿಯಲ್ಲಿ ನಡೆಯುವಂಥ ಪ್ರೋಗ್ರಾಮ್ ಲಿಸ್ಟು. ಮಂಗಳಾದೇವಿನ ಡೈಲಿ ಒಂದೊಂದು ಅವತಾರದಲ್ಲಿ, ಅಂದರೆ ದೇವಿಯ ಒಂದೊಂದು ಅವತಾರದಲ್ಲಿ ಅಲಂಕರಿಸಿಬಿಟ್ಟು ಪೂಜೆ ಮಾಡ್ತಾರೆ. ಅಂದಾಗೆ ಅನ್ನ ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನ ಹೊತ್ತು. ಸಾಮಾನ್ಯವಾಗಿ ಮಂಗಳೂರಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಅನ್ನ ಪ್ರಸಾದ ಇರುತ್ತೆ. ಮಂಗಳೂರಿಗೆ ಬಂದವರು ಯಾರೂ ಹಸ್ಕೊಂಡು ಹೋಗಲ್ಲ ಅಂತ ಹೇಳ್ಬೋದು, ಅಷ್ಟು ಇಲ್ಲಿ ಅನ್ನದಾನ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ನಾವು ಚುರುಮುರಿ ಅಂಗಡಿ ಕಂಡ ತಕ್ಷಣ ಚುರುಮುರಿ ಕಾಯಂ ತಿಂತೀವಿ. ಹಾಗೆ ಕಬ್ಬಿನ ಹಾಲು
ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಫ್ಲೇವರು ಮತ್ತು ಅದಕ್ಕೆ ಅಂತ ಸ್ಪೆಷಲ್ ಮಸಾಲ ಇರುತ್ತೆ. ನಾನು ತುಂಬ ಬ್ಲಾಗಲ್ಲಿ ಚುರುಮುರಿ ತೋರಿಸಿರ್ತೀನಿ, ಯಾಕಂದರೆ ನಮಗೆ ತುಂಬ ಇಷ್ಟ. ನೀವು ಮಂಗಳೂರಿಗೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಇಲ್ಲಿ ಚುರುಮುರಿ. ಬಿಡಿ ಮೀಸೆ ಬಂದಿದೆ ದಯವಿಟ್ಟಿಗೆ. ಇದಾಗಿತ್ತು ನಮ್ಮ ಮಂಗಳೂರು ದಸರಾ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹೇಗಿತ್ತು? ಚೆನ್ನಾಗಿತ್ತಾ? ಎಲ್ಲರಿಗೂ ಏನು ಹೇಳ್ತೀಯಾ? ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಇಷ್ಟೋ ತನಕ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಹೇಳು. ದಸರಾ ಹಬ್ಬದ ಶುಭಾಶಯಗಳು. ಹೇಗಿತ್ತು ದಸರಾ? ಮಂಗಳೂರು ಮೊದಲನೇ ದಿನದ ದಸರಾ ಇದು. ಈಗಿನೂ ಶುರುವಾಗಿದೆ. ಇನ್ನೂ 9 ದಿನ ಹಾಗೆ ಹೋಗ್ತಾ ಇನ್ನೂ ಸಂಭ್ರಮ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಜನನೂ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ. ನಾವು ಯಾವಾಗೂ ಮಂಗಳೂರಲ್ಲಿ ಶುರು ಆದ ತಕ್ಷಣ ಮೊದಲನೇ ದಿನವೇ ಹೋಗಿ ಎಲ್ಲ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ಬರ್ತೀವಿ. ಯಾಕಂದರೆ ತುಂಬ ರಶ್ ಆಗಿಬಿಟ್ರೆ ನೋಡೋಕ್ಕಾಗಲ್ಲ. ಬ್ಲಾಗ್ಗಳು ಡೈಲಿ ಅಪ್ಲೋಡ್ ಮಾಡುವಂಥ ಬ್ಲಾಗ್ಗಳನ್ನು ಎಲ್ಲರೂ ನೋಡ್ತಾರೆ, ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ. ಬಟ್ ಸಬ್ಸ್ಕ್ರೈಬ್ಸ್ ಅಷ್ಟು ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರ ಜೊತೆ. ಯಾಕಂದರೆ ನನಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನನ್ನು ಎಂಕರೇಜ್ ಮಾಡಿದಾಗುತ್ತೆ. ಸೊ ನನಗೂ ಹೊಸ ಥೀಮ್ ಇಟ್ಕೊಂಡು ನಿಮ್ಮ ಮುಂದೆ ಬರೋ ಒಂದು ಪ್ರಯತ್ನಕ್ಕೆ ಏನೋ ಒಂಥರ ಹುಮ್ಮಸ್ಸು ಸಿಕ್ಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಕೂಡ ಹೇಳಿ, ಒಂದು ಹೊಸ ಪ್ರಯತ್ನಕ್ಕೆ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಳು ಬಾಯ್ ಬಾಯ್.